ಸುಮಾರು 20ಕ್ಕಿಂತ ಹೆಚ್ಚು ಎಕರೆ ಮಾವು ಬೆಳೀತಾ ಇದ್ದಾರೆ. ಎಲ್ಲ ತಳಿಯ ಮಾವಿದೆ. ಮುಂದಿನ ದಿನಗಳಲ್ಲಿ ರೈತರು ಅಪೇಕ್ಷೆ ಪಟ್ಟು ಹಣ್ಣು ತಿಂತಾರೆ, ನಾವು ಬೆಳಿಬೇಕಂತ ಹೇಳ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಸಸಿ ಸಿಗೋದಿಲ್ಲ. ಆ ಸಸಿಯನ್ನು ಅಂದರೆ ಕ್ರಾಸ್ ಮಾಡಿದ ಸಸಿಯನ್ನು ರೈತರಿಗೆ ಕೊಡಲಿಕ್ಕೆ ಏನಾದರೂ ಪ್ಲ್ಯಾನ್ ಇದೆಯಾ? ಹೌದು. ಇನ್ನು ಈ ತೋಟಗಾರಿಕೆ ನಮ್ಮ ಭಾಗದೊಳಗೆ ಹೆಚ್ಚು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನನ್ನ ಸಹೋದರ ಮಹೇಶ ಅದರೊಳಗೆ ಎಕ್ಸ್ಪರ್ಟ್ ಇದ್ದಾನೆ. ಕಸಿ ಮಾಡೋದು, ಗಿಡಗಳನ್ನು ತಂದು ಬೇರೆ ಬೇರೆ ತಳಿಯ ಡ್ರಾಫ್ಟನ್ನು ತಗೊಂಡು ಕಸಿ ಮಾಡೋವಂಥ ಆ ವಿದ್ಯೆ ಆತನಿಗೆ ಕರಗತ ಆಗಿದೆ. ಹೀಗಾಗಿ ಎಷ್ಟು ಮಾಡಿದ್ದಾರೆ ತಾವು? ಈಗಾಗಲೇ ಕಳೆದ ಒಂದು 10 ವರ್ಷದಿಂದ 10,000 ಸಸಿಗಳನ್ನು ಮಾಡಿ ಕೊಟ್ಟಿರ್ತಕ್ಕಂಥದ್ದಿದೆ. ಆದರೆ ಈಗ ಅದಕ್ಕೆ ವ್ಯವಸ್ಥಿತವಾದಂಥ ರೀತಿಯೊಳಗೆ ಅದನ್ನು ಮಾಡಬೇಕು ಅಂತ ಯೋಚನೆ ಮತ್ತು ಯೋಜನೆ ಮಾಡಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಥರದ ಸಸಿಗಳನ್ನು ಮಾಡಿ ಈ ಭಾಗದೊಳಗೇ ತೋಟಗಾರಿಕೆಯ ಪ್ರಮಾಣವನ್ನು ಹೆಚ್ಚಿಸಬೇಕು ಅನ್ನೋ ನಮ್ಮಪ್ಪರ ಕನಸನ್ನು ಸಾಕಾರಗೊಳಿಸಲಿಕ್ಕೆ ನಾವು ಪ್ರಯತ್ನದಲ್ಲಿದ್ದೇವೆ. ಒಂದು ಮಾತು ಹೇಳ್ತಾರೆ, ಗುರುನ ಶಿಷ್ಯ ಮೀರಿಸ್ಬೇಕು, ತಂದೆನ ಮಗ ಮೀರಿಸ್ಬೇಕು. ಇಲ್ಲಿ ಮೀರಿಸ್ಬೇಕಂದ್ರೆ ಅರ್ಥ ಬೆಳಿಬೇಕನ್ನೋಂಥದ್ದು. ಹಾಗಾಗಿ ನೀವು ಏನು 3 ಜನ ಬಾಳಪ್ಪನವರ ಪುತ್ರರಿದ್ದೀರಲ್ಲ, ನಿಜವಾಗ್ಲೂ ಕೂಡ ಆಧುನಿಕತೆಯಲ್ಲಿ ಅಥವಾ ಏನು ಅನ್ನುವಂಥ ಈ ಸಂದರ್ಭದಲ್ಲಿ ಅಷ್ಟು ವಿದ್ಯೆ ಕಲ್ತಿದ್ರು, ಅಷ್ಟು ಪದವಿ ಮಹಾವಿದ್ಯಾಲಯದಲ್ಲಿ ಪಾಠ ಬೋಧನೆ ಪ್ರವಚನ ಇದ್ದರೂ ಕೂಡ ಈ ಮರಳಿ ಮಣ್ಣಿಗೆ ಇಳಿದಿದ್ದಂಥದ್ದು ಈ ಮುಂದಿನ ಪೀಳಿಗೆ ದೊಡ್ಡ ಮಾದರಿ. ನಿಮ್ಮ ಆಶಯ ಕೂಡ ಇರುವಂಥದ್ದು ಭಾಳ ಹೆಮ್ಮೆ ಕೊಡ್ತಾ ಇದೆ. ಹಾಗೆಯೇ ಪ್ರಸ್ತುತ ದಿನಗಳಲ್ಲಿ ಸರ್ಕಾರ ಯುವಕರನ್ನು ಕೃಷಿ ಕಡೆಗೆ ಮುಖ ಮಾಡಲಿಕ್ಕೋಸ್ಕರ ಇಕೋ ಕ್ಲಬ್ ಅಂತ ತೆಗೆದಾರೆ. ಅಂದರೆ ಮಕ್ಕಳಿಗೂ ಕೂಡ ಅಲ್ಲಿ ನೀರಿನ ನಿರ್ವಹಣೆ ಇರ್ಬೋದು, ಹಸಿರಿನ ಪರಿಚಯ ಇರ್ಬೋದು. ಆ ಹಿನ್ನೆಲೆಯಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು, ಪ್ರೌಢಾವಸ್ಥೆ ವಿದ್ಯಾರ್ಥಿಗಳಿಗೆ ಈ ಕೃಷಿ ಕುರಿತು ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೌದು, ಪಠ್ಯದೊಳಗೆ ಬಂದಿರತಕ್ಕಂಥದ್ದು ಭಾಳ ಅಭಿನಂದನಾರ್ಹ. ನಾನು ಸರ್ಕಾರಕ್ಕೆ ಆ ನಿಟ್ಟಿನೊಳಗೆ ಅಭಿನಂದಿಸ್ತೇನೆ. ಈ ಕೃಷಿ ಬಗ್ಗೆ ಪ್ರೇಮ ಹುಟ್ಟಿಸ್ಬೇಕು ಅಂತಂದರೆ ಪಠ್ಯದೊಳಗೆ ಪಾಠ ಬಂದಿರಬೇಕು. ಅದನ್ನು ಪ್ರೈಮರಿ ಸ್ಕೂಲೊಳಗೆ ಹೈಸ್ಕೂಲ್ನೊಳಗೆ ಇಟ್ಟಿರ್ತಕ್ಕಂಥದ್ದು ಅಭಿನಂದನಾರ್ಹ. ಅದನ್ನು ಪ್ರಾಕ್ಟಿಕಲ್ಲಾಗಿ ಆಗಬೇಕು ಅಂತಂದರೆ ಆ ರೀತಿಯ ವಿದ್ಯಾರ್ಥಿಗಳನ್ನು ಆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಹೊಲಗಳಿಗೆ ಅಥವಾ ತೋಟಗಾರಿಕೆ ಮಾಡಿರ್ತಕ್ಕಂಥ ರೈತರನ್ನ ಕಂಡು ಅವರ ಪರಿಚಯವನ್ನು, ತೋಟವನ್ನು ತೋರಿಸಿದರೆ ಅವರು ಹೆಚ್ಚು ಪ್ರಭಾವಿತರಾಗ್ತಾರೆ, ಕೃಷಿ ಕಡೆಗೆ ಮುಖ ಮಾಡ್ತಾರೆ ಅನ್ನೋ ಇದೆ. ನಾನು ನಕ್ಷತ್ರ ಟಿವಿಯ ಅವರು ಹೇಳಿದಂತೆ ಈ 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೃಷಿ ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಕೃಷಿ ಬಗ್ಗೆ ಆಸಕ್ತಿ ಮೂಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನನ್ನ ಊರ ಸುತ್ತಮುತ್ತ ಇರತಕ್ಕಂಥ ಹೈಸ್ಕೂಲುಗಳಿಗೆ ಹೋಗಿ ಅವರಿಗೆ 1 ಗಂಟೆಯ ಕೃಷಿ ಬಗ್ಗೆ ಪಾಠ ಮಾಡಿ ಪ್ರಶ್ನಾವಳಿಗಳನ್ನು ಕೊಟ್ಟು ಅವರಿಗೆ ಪ್ರೈಸಸ್ಸನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಿಮ್ಮ ನಕ್ಷತ್ರ ಟಿವಿಯವರು ಒಂದು ಸಲಹೆ ಕೊಟ್ಟಿದ್ದಾರೆ. ಅದನ್ನು ನಾನು ಖಂಡಿತ ನೆರವೇರಿಸಿ ತಮಗೆ ತಿಳಿಸ್ತೇನೆ ಅನ್ನೋದು ಒಂದು. ಹೆಮ್ಮೆ ಪಡಬೇಕು, ರೈತರು ಅಂದ್ಕೊಳ್ಳೇ ಹೆಮ್ಮೆ ಪಡಬೇಕು. ಬಟ್ ಓದಿ ಭಾಳಷ್ಟು ವಿದ್ಯಾರ್ಥಿಗಳು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಅನ್ನೋದು ಒಂದು ಬೇಸರದ ಸಂಗತಿ. ಆದರೆ ನಾನು ಕೃಷಿ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡಿರೋದು ನನಗೆ ಹೆಮ್ಮೆ ಮತ್ತು ಖುಷಿ ಇದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡೋದಂಗೆ ನಾವು ಯುವಕರನ್ನು ಪ್ರೇರೇಪಿಸಿದಂಥ ಯುವ ಜನತೆಗೆ ಬಂದಂಥ ನೀವು ಹೇಳಿದ ಹಾಗೆ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಟೂರು ಅಂತ ಇದೆಯಲ್ಲ, ಪ್ರವಾಸ ಅಂತ, ಅದನ್ನೇ ಕೃಷಿ ಕ್ಷೇತ್ರ ಕಾರ್ಯ ಅಂತ ಮಾಡಿ ಸರ್ಕಾರ ಕೂಡ ಈ ಕಡೆ ಇನ್ನೂ ಹೆಚ್ಚಿನ ಗಮನ ಕೊಟ್ಟರೆ ಸಾಧ್ಯತೆ ಇದೆ. ಯಾಕಂದ್ರೆ ಒಬ್ಬ ತಾಯಿ ಕಲ್ತ್ರೆ ಮಕ್ಕಳು ವಿದ್ಯಾವಂತರಾಗ್ತಾರೆ, ತಂದೆ ತಾಯಿಯ ಸಂಸ್ಕಾರ ಮಕ್ಕಳಿಗೆ ಬರ್ತದೆ. ಹಂಗ ಸರ್ಕಾರ ಕೂಡ ಅತಿ ಹೆಚ್ಚು ಒಲವು ಭೂಮಿ ಕಡೆಗೆ ತೋರಿಸಿದ್ರೆ, ಅದರಲ್ಲೂ ಸಾವಯವ ಕೃಷಿ ಒಲವು ತೋರಿಸಿದ್ರೆ ಈ ಆಯುಷ್ಯ ಅಥವಾ ಮನುಷ್ಯನ ಆರೋಗ್ಯ ಬಹಳಷ್ಟು ದಿನ ಇಲ್ಲಿಗೆ ಸಾಧ್ಯತೆ ಇದೆ. ಆ ಕುರಿತು ತಾವು ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಇಷ್ಟು? ಇದು ನನ್ನ ವೈಯಕ್ತಿಕ ಪ್ರಶ್ನೆ ಕೂಡ. ಹೌದೌದು, ಇಲ್ಲ ನಂದೇನು ಸಲಹೆ ಅಂದರೆ, ನಾನು ಕೃಷಿ ಈಗೆಲ್ಲ ಹೊರಗಿನ ಸಮಾಜದೊಳಗೆ ನೋಡಿದಂಥ ಆ ಯುವಕರನ್ನು ನೋಡಿದರೆ ಈ ಪಠ್ಯದೊಳಗೆ 25%, ಒಂದು 25% ಪಠ್ಯ ಇದ್ದರೆ ಒಂದು 75% ಪ್ರಾಕ್ಟಿಕಲ್ಲಾಗಿ ಭೂಮಿ ಅಂದರೆ ಕ್ಷೇತ್ರ ಕಾರ್ಯಕ್ಕೇ ಹೋಗುವಂಥ ಕೆಲಸ ಆಗಬೇಕು. ಎಲ್ಲೆಲ್ಲಿ ಕ್ಷೇತ್ರ ಕಾರ್ಯ ಪರಿಣಾಮಕಾರಿಯಾಗಿರುತ್ತೆ ಆವಾಗ ಕೃಷಿ ಬಗ್ಗೆ ಒಲವು ಸಹಜವಾಗಿಯೇ ವಿದ್ಯಾರ್ಥಿಗಳಿಗೆ ಮೂಡುತ್ತೆ. ಈ ಕ್ಷೇತ್ರ ಕಾರ್ಯ ಅಂದರೆ ಎಲ್ಲ ತೋಟಗಾರಿಕೆ ಇರ್ಬೋದು,
ಕೃಷಿ ಇರ್ಬೋದು, ತರಕಾರಿ ಬೆಳೆಯೋದಿರ್ಬೋದು, ಅವನ್ನೆಲ್ಲ ಭೂಮಿ ಮೇಲೆ ಹೋಗಿ ಅವರಿಗೆ ವಿವರಣೆ ಕೊಟ್ಟರೆ ಅವ್ರಿಗೆ ಸಣ್ಣದಾಗಿ ಅವ್ರಿಗೆ ಜಾಗೃತ ಆಗ್ತಾರೆ, ಆಸಕ್ತಿ ಉಂಟಾಗುತ್ತೆ ಅಂತಂದು. ಬರೀ ಪಠ್ಯದ ಮೂಲಕನೇ ಕೃಷಿ ಬಗ್ಗೆ ಆಸಕ್ತಿ ಮೂಡಿಸೋದು ಭಾಳ ಕಷ್ಟದ ಕೆಲಸ. ಪ್ರಾಕ್ಟಿಕಲ್ಲೇ ಹೆಚ್ಚು ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್ಕಾರ ಹೆಚ್ಚು ಇದಕ್ಕೆ ನಿಗಾ ವಹಿಸಬೇಕು ಅಂತ ಪ್ರಾಕ್ಟಿಕಲ್ಲಾಗಿ ಮಕ್ಕಳಲ್ಲಿ ಅಂದರೆ ಹೈಸ್ಕೂಲ್ ಲೆವೆಲ್ನೊಳಗೆಲ್ಲ PUC ಲೆವೆಲ್ನೊಳಗಾಗಲಿ ಅದು ಮಾಡಬೇಕು. ಆಮೇಲೆ BSc ಅಗ್ರಿ MSc ಅಗ್ರಿ ಮಾಡಿಕೊಂಡಿರ್ತಕ್ಕಂಥ ಬಹುತೇಕ ವಿದ್ಯಾರ್ಥಿಗಳು ಜಾಬಿಗಂತಲೇ ಓದ್ತಾರೆ ಹೊರತು ತಮ್ಮದೇ ಭೂಮಿಯೊಳಗೆ ಹೊಸ ಆಧುನಿಕ ರೀತಿಯೊಳಗೆ ಕೃಷಿ ಮಾಡೋದನ್ನು ನಾನು ಭಾಳಷ್ಟು ಕಡಿಮೆ ಪ್ರಮಾಣದೊಳಗೆ ನೋಡ್ತಾ ಇದ್ದೇನೆ. ಅಂಥ ಕೃಷಿ ವಿಜ್ಞಾನ ಓದಿದವರು ಹೆಚ್ಚು ಕೃಷಿಗೆ ಬರಬೇಕು. ಹೆಚ್ಚು ಕೃಷಿಗೆ ಬಂದರೆ ಭಾಳ ಆಧುನಿಕ ಪದ್ಧತಿಯಲ್ಲಿ ಹೆಚ್ಚು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಕೃಷಿಗೆ ಒಂದು ಮಾದರಿ ಆಗ್ತಾರೆ. ಅದು ಆಗಬೇಕು. ಅದೇ ಕೃಷಿ ವಿಜ್ಞಾನ ಓದಿ ಅಗ್ರಿಕಲ್ಚರೆಲ್ಲ ಓದಿ ಯಾವುದೋ ಆಫೀಸ್ನೊಳಗೆ ಏನೋ ಕೆಲಸ ಮಾಡ್ಕೊಂಡು ಇರೋದಕ್ಕಿಂತನೂ ಕೃಷಿ ಬಗ್ಗೆ ತಮ್ಮ ಜಮೀನಿನೊಳಗೇ ತಾವು ಒಬ್ಬ ಕೃಷಿಕರಾಗಿದ್ದುಕೊಂಡು ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ. ಈಗಿನ ಯುವಕರಿಗೆ ಈ ಕೃಷಿ ಬಗ್ಗೆ ಹೆಚ್ಚು ಒಲವು ಮೂಡಬೇಕಂದ್ರೆ ತಾವೇನು ಹೇಳಕ್ಕೆ ಬಯಸ್ತೀರಾ? ಅದೇ ಏನು ಅಂತಂದರೆ, ಏನಾರ ಅಚೀವ್ಮೆಂಟ್ ಮಾಡೋದಾದರೆ, ಯಾರಾದರೂ ಅಚೀವ್ಮೆಂಟ್ ಮಾಡೋದಾದರೆ ಯುವಕರ ಅಂದರೆ ಆ ಸ್ಟೇಜ್ನೊಳಗೆ ಅಂದರೆ ಪ್ರೌಢಾವಸ್ಥೆಯೊಳಗನೆ, ಮುದುಕರಾದಾಗೂ ಏನು ಮಾಡಲಿಕ್ಕಾಗಲ್ಲ, ಮಕ್ಕಳಿದ್ದಾಗೂ ಏನು ಮಾಡೋಕ್ಕಾಗಲ್ಲ. ಆ ಏಜನ್ನು ಭಾಳ ಸಮರ್ಥವಾಗಿ ಬಳಸೋದಾದರೆ, ನಾನು ಕೃಷಿಕನಾಗಿ ಹೇಳ್ತಿದ್ದೇನೆ, ಈಗ ಯಾವ ರೀತಿ ನಾವು ಇಂಧನವನ್ನು ಬೇರೆ ದೇಶದಿಂದ ಅವಲಂಬನೆ ಆಗಿದ್ದೇವಲ್ಲ, ಹಂಗೆ ನಮ್ಮ ದೇಶನೂ ಹೊರದೇಶದವರು ಹಣ್ಣಿನಿಂದ ಅವಲಂಬನೆ ಆಗ್ಬೇಕಂದ್ರೆ ಅಷ್ಟು ಪ್ರಬುದ್ಧವಾಗಿ ಸಮೃದ್ಧವಾಗಿ ಹಣ್ಣನ್ನು ಬೆಳೀತಕ್ಕಂಥ ದೇಶ ನಮ್ಮದಾಗಬೇಕು. ಹಿಂಗಾಗಬೇಕು ಅಂದರೆ ಬಹುತೇಕ ತರುಣರು ವಿಶೇಷವಾಗಿ ತರುಣರೇ ಅಂತಲೇ ಹೇಳ್ತೇನೆ ನಾನು. ಆ ತರುಣರು ಈ ರೀತಿಯ ತೋಟಗಾರಿಕೆ ಇಲಾಖೆ ಆಗಲಿ ಅಥವಾ ಕೃಷಿಯೊಳಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರೆ ಖಂಡಿತ ನನ್ನ ಆಶಯ ಸಾಧ್ಯ ಆಗತ್ತೆ ಅಂತಂದು. ಬಹುತೇಕ ಯುವಕರು ಈ ಕೃಷಿಯತ್ತ ಒಲವು ತೋರಿಸ್ಬೇಕು ಅಂತ. ಭಾಳ ಮುಖ್ಯವಾದಂಥ ಒಂದು ಅಂಶ ಹೇಳಿದ್ರಿ. ಈ ಕೃಷಿ ಕೇವಲ ಬಾಯಿ ಮಾತಿನ ಮೂಲಕ ಯಾರೋ ಒಬ್ಬರು 4 ಜನ ಕೃಷಿಕರು ನೋಡಿ ಸಂತೋಷ ಪಡೋದಲ್ಲ. ನಾನು ಒಬ್ಬ ಕೃಷಿಕನ ಮಗ ಅನ್ನುವಂಥ ಹೆಮ್ಮೆ ಪ್ರತಿಯೊಬ್ಬರು ಆದಾಗ ತಾವು ಹೇಳಿದ ಹಾಗೆ ಏನು ಇಂಧನವನ್ನು ನಾವು ಆಮದು ಮಾಡ್ಕೊತೀವ, ಹಂಗೆ ಇಲ್ಲಿ ಬೆಳೆಯುವಂಥ ಹಣ್ಣು ಇರಲಿ, ತರಕಾರಿ ಇರಲಿ. ಯಾಕಂದರೆ ಬ್ರಿಟಿಷ್ ನಮ್ಮ ದೇಶಕ್ಕೆ ಬರುವ ಮೊದಲು ಇಲ್ಲಿನ ಮಸಾಲೆ ಪದಾರ್ಥಗಳಿಗೆ ಮನಸೋತ್ರೆ ಹೆಂಗೋ ಹಾಗೆ ಈ ಸಂದರ್ಭದಲ್ಲಿ 75 ವರ್ಷ ದಾಟಿದಂಥ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಕೂಡ ಪ್ರತಿಯೊಬ್ಬರು ನಾವು ಬೆಳೆಯುವಂಥ ಆಹಾರದ ಬೆಳೆಯನ್ನು, ಹಣ್ಣಿರಲಿ, ಆಹಾರ ಬೆಳೆ ಇರಲಿ, ಅವು ಅತಿ ಹೆಚ್ಚು ಆದಾಗ ವಿದೇಶಿ ಕಳಿಸುವಷ್ಟು ರೀತಿ ನಾವು ಬೆಳಿಬೇಕು ಅಂತ ಹೇಳ್ತೀವಿ. ಖಂಡಿತ. ವೀಕ್ಷಕರೇ, ಎಷ್ಟು ಉತ್ತಮವಾದಂಥ ಮಾತನ್ನು ಹೇಳಿದರು. ತಾನು ಬದುಕಬೇಕು, ಮತ್ತೊಬ್ಬರಿಗೂ ಬದುಕಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಶರಣರು ಹೇಳಿದ ಹಾಗೆ ಉತ್ತಮವಾದಂಥ ಒಂದು ಸಾವಯವ ಕೃಷಿ ಕುರಿತು ಹೇಳಿದರು. ಜನಪದರು ಒಂದು ಮಾತನ್ನು ಹೇಳ್ತಾರೆ. ಒಬ್ಬ ಮಹಿಳೆ ಪಕ್ಕದ ಮನೆಗೆ ಕಾಳು ತೆಗೆದುಕೊಂಡು ಹೋಗಿ ಬೀಸ್ತಾಳೆ. ಬೀಸಬೇಕಾದ್ರೆ ಹಾಡು ಹೇಳ್ತಾಳೆ. ಕಲ್ಲು ಕೊಟ್ಟವಳಿಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಮನೆಗೆ ಮಲ್ಲಿಗೆ ಮುಡಿಯುವ ಸೊಸೆ ಬರಲಿ. ಆ ಬೀಸಿ ಆದಮೇಲೆ ಮತ್ತೊಂದು ಸಾಲು ಹೇಳ್ತಾಳೆ, ಆಗ್ಯಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ. ಜನಪದರು ಹೇಳಿದಾಗ ಈಗ ನಾನು ಕೆಲವೊಂದು ವಿಷಯಗಳನ್ನು ಮಾತ್ರ ನಿಮ್ಮ ಜೊತೆ ಹಂಚ್ಕೊಂಡೆ ಅನ್ನೋದಕ್ಕಿಂತ ತಿಳ್ಕೊಂಡೆ, ಜೊತೆಗೆ ನಮ್ಮ ವೀಕ್ಷಕರಿಗೂ ಭಾಳಷ್ಟು ಮಾಹಿತಿಗಳನ್ನು ತಿಳಿಸಲಿಕ್ಕೆ ಸಾಧ್ಯ ಆಯಿತು. ಆದರೂ ಇದನ್ನು ಕೇವಲ 100ಕ್ಕೆ 10% ಮಾತ್ರ. ಯಾಕಂದರೆ ಇನ್ನೂ ಎಕ್ಕುತ್ತಾ ಹೋದಂಗೆಲ್ಲ ಭಾಳಷ್ಟು ಮಾಹಿತಿ ಸಿಗುತ್ತೆ. ಕೃಷಿ ಋಷಿ ಕಾಲದಿಂದಲೂ ಬಂದಿರುವಂಥದ್ದು. ಹಾಗಾಗಿ ಅಂಥ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವಂಥ ಕೊಂಬಳಿ ಗ್ರಾಮದ ಸೊಪ್ಪಿನವರ ಸುಪುತ್ರರು ಭಾಳಷ್ಟು ಒಳ್ಳೆಯ ಮಾಹಿತಿಗಳನ್ನು ನೀಡೋ ಜೊತೆಗೆ ಅದು ಪ್ರಾಕ್ಟಿಕಲ್ಲಾಗಿ ನಮಗೆ ಉಣಬಡಿಸಿದ್ದಾರೆ. ಅವರ ಈ ಒಂದು ಕೃಷಿ ಸೇವೆ ಯುವಕರಿಗೆ, ಮುಂದಿನ ಪೀಳಿಗೆ ಅರಿದು ಬರಲಿ, ನಮ್ಮ ಯುವಕರು ಕೃಷಿಯತ್ತ ವಾಲಿ ಆರೋಗ್ಯ ರೀತಿಯಿಂದ ಇರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಇಲ್ಲಿವರೆಗೆ ನಿಮ್ಮ ತೋಟಕ್ಕೆ ನಮ್ಮನ್ನು ಬರಮಾಡಿಕೊಂಡು ಅಥವಾ ನಾವು ನಿಮ್ಮ ತೋಟಕ್ಕೆ ಬಂದು ಈ ಕುಶಲೋಪರಿ ನಾವೇನು ಮಾತಾಡೋದಕ್ಕಿಂತ ಕುಶಲವಾದಂಥ ಕೃಷಿ ಬಗ್ಗೆ ಒಳ್ಳೆಯ ಮಾಹಿತಿಗಳನ್ನ ನೀಡಿದಿರಿ. ನಮ್ಮ ನಕ್ಷತ್ರ ವಾಹಿನಿ ಮತ್ತು ವೀಕ್ಷಕರ ಪರವಾಗಿ ನಿಮಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಿಮಗೂ ಕೂಡ ಧನ್ಯವಾದಗಳು. ಈ ವಾಹಿನಿ ಮೂಲಕ, ನಕ್ಷತ್ರ ವಾಹಿನಿ ಮೂಲಕ ನಮ್ಮ ತೋಟವನ್ನು, ತೋಟದ ಹಣ್ಣನ್ನು ತಮ್ಮ TV ಮೂಲಕ ಪ್ರಸಾರ ಮಾಡ್ತಕ್ಕಂಥ ನಿಮ್ಮ ಆಸಕ್ತಿ
ನಿಮ್ಮ ಈ ಕೃಷಿಯನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಆಸಕ್ತಿ ಇಟ್ಕೊಂಡು ಇಲ್ಲಿ ತನಕ ಬಂದು ನಮ್ಮ ಮಾಹಿತಿಯನ್ನು ಕೇಳಿ ಅದನ್ನು ಪ್ರಸಾರ ಮಾಡ್ತಕ್ಕಂಥ ನಕ್ಷತ್ರ ಟಿ ವಿ ಎಲ್ಲ ಬಂಧುಗಳಿಗೂ ನಮ್ಮ ಸಹೋದರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.